ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುಮನ್ ಟಿವಿ ಕನ್ನಡ. ನಾನು ಮಹೇಶ್. ಒಳ ಮೀಸಲಾತಿ ಹೋರಾಟ ಸಮಿತಿಯ ಮಹಿಳಾ ರಾಜ್ಯಾಧ್ಯಕ್ಷರು ನಾಗಮಣಿಯವರು. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ, ನನ್ನ ಹೆಸರು ನಾಗಮಣಿ. ಈಗಾಗಲೇ 15% ಮೀಸಲಾತಿ ಇದೆ. SC ಸಮುದಾಯದಲ್ಲಿ ಒಟ್ಟು ಟೋಟಲ್ 101 ಜಾತಿಗಳಿದೆ. ಯಾರು ಹೆಚ್ಚು ಶೇರ್ ಅನ್ನ ಪಡ್ಕೋತಾ ಇದ್ದಾರೆ ಅನ್ನುವಂತ ಆರೋಪ. ಯಾವುದೇ ಒಂದು ಸಮುದಾಯಕ್ಕೆ ಸೀಮಿತವಾಗಿ ಅದನ್ನ ಮಾಡಿಲ್ಲ. 6+6+5 ಕೂಡ ಒಪ್ಕೊಂಡಿರುವಂತಹ ನಾಯಕರು ಈಗ ಯಾಕೆ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ? ಈಗ ಯಾಕೆ ಸಮುದಾಯಗಳನ್ನ ಎತ್ತಿಕಟ್ಟುವಂತ ಕೆಲಸ ಮಾಡ್ತಾ ಇದ್ದಾರೆ? ನಿಜವಾಗ್ಲೂ 6.5 ಅಲ್ಲ 7% ಬರಬೇಕಾಗಿತ್ತು. ಮಂದಕೃಷ್ಣ ಮಾದಿಗ ಅವರನ್ನ ಕರೆಸಿದ್ದೇ HK ಮುನಿಯಪ್ಪನವರು ಅಂತ ಆರೋಪ ಬಂತು. ನೀವು ಎಷ್ಟು ಮಟ್ಟಿಗೆ ತಪ್ಪು ಅಂತ ಹೇಳ್ತೀರಾ? ಈಗ HC ಮಹದೇವಪ್ಪನವರು ಕಿಂಗ್ ಪಿನ್ ಅಂತ ನೀವು ಹೇಳ್ತಾ ಇದ್ದಾರೆ. ಖಂಡಿತವಾಗ್ಲೂ ಅವ್ರು ಕಿಂಗ್ ಪಿನ್ ಆಗಿದ್ದಾರೆ. ಹಿಂದೆಗಡೆ ಇದು ಎಲ್ಲರ ಕೈಲಿ ಮಾಡಿಸ್ತಾ ಇದ್ದಾರೆ. ಈಗ ನಾಗಮೋಹನ್ ದಾಸ್ ವರದಿ ಏನಿದೆ, ಇದೆಲ್ಲವೂ ಕೂಡ ಪಕ್ಷಪಾತದಿಂದ ನಡೆದಿರುವಂತದ್ದು. ನಾವು ಯಾರನ್ನು ದ್ವೇಷ ಮಾಡ್ತಿಲ್ಲ. ಇದರಲ್ಲಿ ಯಾಕೆ ವಿರೋಧ ಮಾಡ್ತಾ ಇದ್ದಾರೆ ಅಂತ ನಿಮ್ಗೆ ಅನಿಸ್ತಾ ಇದೆ? ಉದ್ದೇಶಪೂರ್ವಕವಾಗಿ ಮಾಡಿದ್ದಾರೆ ಅನ್ನೋದು ತಪ್ಪಿದೆ. ಮಾದಿಗ ಸಮುದಾಯ ವಿರೋಧ ವ್ಯಕ್ತಪಡಿಸ್ತಾ ಇದೆ, ಮಾದಿಗ ಸಮುದಾಯ ಹೋರಾಟ ಮಾಡ್ತಾ ಇದೆ ಅಂತ ಹೇಳಿದಾಗ ಖಂಡಿತವಾಗ್ಲೂ ಇಲ್ಲ. KH ಮುನಿಯಪ್ಪ ಅವರು ಅದಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ. ಬಲಗೈ ಸಮುದಾಯದ ನಾಯಕರ ಒಂದಿಷ್ಟು ಆರೋಪಗಳು. ನಾವು ಅಂಬೇಡ್ಕರ್ ತತ್ವವನ್ನ ಫಾಲೋ ಮಾಡಿದ್ವಿ. ಇನ್ನೊಂದು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಜನಾಂಗಕ್ಕೆ ಸೀಮಿತ ಅಲ್ಲ. ಅಹಿಂದ ನಾಯಕ ಅಂತ ಅನ್ಕೊಂಡಿರೋದನ್ನ ನಾವು ಬಿಡ್ಬೇಕಾಗತ್ತೆ. ಇದು ಒಂದು ಎಚ್ಚರಿಕೆ ಆಗ್ಬಿಡುತ್ತೆ ಸಿದ್ದರಾಮಯ್ಯ ಸರ್. ನೀವು GBA ಟಿಕೆಟ್ ಅನ್ನ ಕೇಳುವಂತಹ ಸಂದರ್ಭದಲ್ಲಿ ಅಮೌಂಟ್ ಅನ್ನ ಎಕ್ಸ್ಪೆಕ್ಟ್ ಮಾಡಿದ್ರಂತೆ, ಹೌದಾ? ಖಂಡಿತವಾಗ್ಲು. ಯಾರು ಕೇಳಿದ್ದು ಅಮೌಂಟ್ ನಿಮ್ಮ ಹತ್ರ? ಸುಮನ್ ಟಿವಿ ಕನ್ನಡದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 9686376663. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುಮನ್ ಟಿವಿ ಕನ್ನಡ. ನಾನು ಮಹೇಶ್. ವೀಕ್ಷಕರೇ, ಯಾರು ಅವಕಾಶಗಳಿಂದ ವಂಚಿತರಾಗಿದ್ದಾರೋ, ಯಾರು ಸುಮಾರು ವರ್ಷಗಳಿಂದ ತುಳಿತಕ್ಕೆ ಒಳಪಟ್ಟಿದ್ದಾರೋ ಅವರಿಗೆ ಹೆಚ್ಚೆಚ್ಚು ಅವಕಾಶಗಳು ಸಿಗಬೇಕು. ಇದೇ ಕಾರಣಕ್ಕಾಗಿ ಮೀಸಲಾತಿಯನ್ನು ತರಲಾಯಿತು. ಆದರೆ ಈ ಮೀಸಲಾತಿ ಬಗ್ಗೆ ಈಗಲೂ ಕೂಡ ಗ್ರಾಮೀಣ ಪ್ರದೇಶದಲ್ಲಿರುವಂಥ ಮಹಿಳೆಯರಿಗೆ, ಗ್ರಾಮೀಣ ಪ್ರದೇಶದಲ್ಲಿರುವಂಥ ಕೃಷಿ ಕಾರ್ಮಿಕರು, ಕೂಲಿ ಕಾರ್ಮಿಕರು ಮಕ್ಕಳಿಗೆ ಈಗಲೂ ಕೂಡ ಆ ಅವಕಾಶ ಸಿಕ್ಕೇ ಇಲ್ಲ. ಮೀಸಲಾತಿ ಅಂದರೆ ಏನು ಅಂತ ಗೊತ್ತೇ ಇಲ್ಲ. ಮೀಸಲಾತಿ ಸೌಲಭ್ಯವನ್ನು ಪಡೆದುಕೊಳ್ಳಿಕ್ಕೆ ಅವರು ನಾನಾ ರೀತಿಯ ಕಷ್ಟಗಳನ್ನು ಪಡ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ಅವ್ರಿಗೂ ಕೂಡ ಮೀಸಲಾತಿ ಕಲ್ಪಿಸಬೇಕು. ಯಾರಿಗೆ ಅವಕಾಶ ಸಿಗ್ತಾ ಇಲ್ಲ ಅವ್ರಿಗೂ ಕೂಡ ಒಂದು ಅವಕಾಶವನ್ನು ಕಲ್ಪಿಸಬೇಕು ಅಂತ ಬಂದಂತಹ ಸಂದರ್ಭದಲ್ಲಿ ಒಂದು ಅವಕಾಶ ಇದೆ, ಒಳ ಮೀಸಲಾತಿ ಅಂತ ಹೇಳಿದ್ರು. ಈಗ ಒಳ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟನೆ ರಾಜ್ಯದಾದ್ಯಂತ ಸಾಕಷ್ಟು ಹೋರಾಟ ನಡೀತಾ ಇದೆ, ಹಗ್ಗ ಜಗ್ಗಾಟ ನಡೀತಾ ಇದೆ, ವಿಳಂಬವೂ ಆಗ್ತಾ ಇದೆ, ಎಡ ಬಲ ಅಂತ ಹೋರಾಟ ನಡೀತಾ ಇದೆ. ಹಾಗಾದರೆ ಈ ಒಳ ಮೀಸಲಾತಿಯ ಅವಶ್ಯಕತೆ ಏನಿತ್ತು? ಯಾಕೆ ವಿಳಂಬ ಆಗ್ತಾ ಇದೆ? ಇದರ ಹಿಂದೆ ಇರುವಂಥ ರಾಜಕೀಯ ಅಜೆಂಡಾ ಏನು? ಅದರ ಎಲ್ಲದರ ಬಗ್ಗೆ ನಾನು ಇವತ್ತು ಮಾತನಾಡ್ತಾ ಹೋಗ್ತೀನಿ. ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಾರೆ ಒಳ ಮೀಸಲಾತಿ ಹೋರಾಟ ಸಮಿತಿಯ ಮಹಿಳಾ ರಾಜ್ಯಾಧ್ಯಕ್ಷರು ನಾಗಮಣಿಯವರು. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ, ನನ್ನ ಹೆಸರು ನಾಗಮಣಿ. ಮೇಡಮ್, ಒಳ ಮೀಸಲಾತಿ ಅಂದರೆ ಏನು? ಒಳ ಮೀಸಲಾತಿಯ ಅವಶ್ಯಕತೆ ಏನಿದೆ? ಸಂಕ್ಷಿಪ್ತವಾಗಿ ತಿಳಿಸ್ಬೋದಾ? ಒಳ ಮೀಸಲಾತಿ ಹೋರಾಟ ಸುಮಾರು 40 ವರ್ಷಗಳಿಂದ ನಡೀತಾ ಬಂದಿರೋದು. ಇದು ಒಂದು ದಿನದ ಅಥವಾ ಒಂದು ತಿಂಗಳ, ಒಂದು ವರ್ಷದ ಅಲ್ಲ, 40 ವರ್ಷಗಳಿಂದ ನಿರಂತರವಾಗಿ ಹೋರಾಟ ಮಾಡ್ತಾ ಬಂದಿದೆ. ಈ ದಲಿತ ಸಮುದಾಯಗಳಲ್ಲಿ ಒಂದಷ್ಟು ಜನ ವಿದ್ಯಾವಂತರು, ಬುದ್ಧಿವಂತರು ಆಗಿದ್ದಾರೆ. ಇದು ಬಹುಸಂಖ್ಯಾತ ಜನ ದಲಿತ ಸಮುದಾಯದಲ್ಲಿ ಅತ್ಯಂತ ಬಹುಸಂಖ್ಯಾತ ಜನರಾಗಿರೋದ್ರಿಂದ 30-40 ವರ್ಷಗಳಿಂದ ಹೋರಾಟ ಮಾಡ್ತಾ ಬಂದಿರೋದ್ರಿಂದ ಸಾಮಾಜಿಕವಾಗಿ, ಆರ್ಥಿಕವಾಗಿ, ರಾಜಕೀಯವಾಗಿ ಯಾವುದೇ ಪ್ರಾತಿನಿಧ್ಯಗಳಿಗೆ ಒಳಪಟ್ಟಿರಲಿಲ್ಲ. ಅಂಥ ಒಂದು ಹಿಂದೆ ನೀವು ನೋಡ್ತಾ ಹೋದಾಗ ಸುಮಾರು 30 ಜನ MLAಗಳಿಗಿಂತ ಜಾಸ್ತಿ ಇರ್ತಾ ಇದ್ರು ದಲಿತ ಸಮುದಾಯಗಳಲ್ಲಿ. ಇತ್ತೀಚೆಗೆ ನೀವು ನೋಡ್ತಾ ಇದ್ದೀರಾ ಎಲ್ಲ ಕಡೆನೂ ಇವಾಗ 101 ಜಾತಿ SC ಸಮುದಾಯದಲ್ಲಿರೋದ್ರಿಂದ, ಈಗ ಒಂದು ಎಕ್ಸಾಂಪಲ್ ಅಂತ ನಾವು ಹೇಳಬೇಕಂದ್ರೆ, ಒಂದು ಮನೆಯಲ್ಲಿ 10 ಜನ ಮಕ್ಕಳಿರ್ತಾರೆ ಅಂತ ತಿಳ್ಕೊಳ್ಳಿ. ನಾವು ತಾಯಿ ಆಗಿರೋರು, ತಂದೆ ಆಗಿರೋರು 10 ಜನ ಮಕ್ಕಳಿಗೂ ಹಂಚಿ ತಿಂದು ಹೊಟ್ಟೆ ತುಂಬಿಸ್ತೀವಿ. ಅದೇ ರೀತಿಯಲ್ಲಿ ಇದು ಒಳ ಮೀಸಲಾತಿ ಅನ್ನೋದು ಒಂದು ಸಹ. ಈ ಎಲ್ಲ ಈಗ ನಮ್ಮ ಭಾರತ ದೇಶ ಏನಿದೆ ಸರ್ವಜನಾಂಗದ ಶಾಂತಿಯ ತೋಟ ಅಂತ ನಾವು ಕರಿತೀವಿ. ಎಲ್ಲ ಜನರನ್ನು ಒಟ್ಟುಗೂಡಿಸ್ಕೊಂಡು ಹೋಗ್ತಕ್ಕಂಥ ಕೆಲಸಗಳನ್ನು ಮಾಡುವಾಗ ಯಾರು ಅವಕಾಶ ವಂಚಿತರಾಗಿರ್ತಾರೆ ಅವರಿಗೆ ಅವಕಾಶ ಕೊಡುವುದೇ ಇದು ಒಳ ಮೀಸಲಾತಿ ಅಂತ ನಾವು ಹೇಳ್ತೀವಿ. ಆಮೇಲೆ ಇವಾಗ್ಲೂ ನೀವು ನೋಡ್ತಾ ಇದ್ದೀರಾ, ಉತ್ತರ ಕರ್ನಾಟಕದ ಭಾಗದಲ್ಲಿ ಹಂದಿಗಳಿಗಿಂತ ಕಡೆಯಾಗಿ ಬದುಕ್ತಿರ್ತಕ್ಕಂಥ ಜನನ ನೋಡ್ತಾ ಇದ್ದೀವಿ. ದೇವದಾಸಿ ಮಕ್ಕಳಿದ್ದಾರೆ, ಅಲೆಮಾರಿ ಜನಾಂಗ ಇದ್ದಾರೆ, ಬುಡಕಟ್ಟು ಜನಾಂಗ ಇದ್ದಾರೆ. SC ಸಮುದಾಯದಲ್ಲಿ ಒಟ್ಟು
ಟೋಟಲ್ಲು 101 ಜಾತಿಗಳಿದ್ದಾವೆ. ಆ 101 ಜಾತಿಗಳಿಗೂ ಸಮಾನವಾದ ಅವಕಾಶ ಕಲ್ಪಿಸಿಕೊಡೋದೇ ಇದು ಒಂದು ಒಳ ಮೀಸಲಾತಿ ಅಂತ ನಾನು ಹೇಳ್ತಾ ಇದ್ದೀನಿ. ಒಳ ಮೀಸಲಾತಿ ಯಾಕೆ ಅಂತಂದರೆ ಈಗ ನಮ್ಮ ದಲಿತ ಸಮುದಾಯಗಳಿಗೆ ಕೆಲವೊಂದು ಸಮುದಾಯಗಳಿಗೆ ಮಾತ್ರ ಸೀಮಿತ ಆಗಿಬಿಟ್ಟಿದೆ. ಸೊ ಅದರಿಂದ ಅಲ್ಲಿ ಅವಕಾಶ ವಂಚಿತರಾಗಿ ಒಂದು ಕುಬ್ಜತೆಯಿಂದ ಬದುಕ್ತಕ್ಕಂಥ ಪರಿಸ್ಥಿತಿ ಕೆಲವೊಂದು ಸಮುದಾಯಗಳು ಆವಾಗಿನಿಂದನೂ ಬರ್ತಾ ಇದ್ದಾರೆ. ಇವಾಗ ಅವರು ಉದ್ಯೋಗ ಮಾಡುವ ಅವಕಾಶದಿಂದನೇ ಅವರು ಒಂದು ಸ್ವಲ್ಪ ಮೇಲ್ಮಟ್ಟಕ್ಕೆ ಹೋಗಿ ತಮ್ಮ ಸಮುದಾಯಗಳನ್ನು ಹೇಳ್ಕೊಳ್ತಾ ಇದ್ದಾರೆ. ಬೇರೆಯವ್ರನ್ನ ಅಟ್ಲೀಸ್ಟ್ ಒಟ್ಟಿಗೆ ಎಲ್ಲರನ್ನ ಅವಕಾಶ ವಂಚಿತರನ್ನು ಒಟ್ಟಿಗೆ ತಗೊಂಡು ಹೋಗ್ತಕ್ಕಂಥ ಒಂದು ಸಮಾನ ಮನಸ್ಥಿತಿ ಬಂದರೆ ಅದು ಕಾನ್ಸ್ಟಿಟ್ಯೂಷನಿಂದ ಮಾತ್ರ. ಆ ಕಾನ್ಸ್ಟಿಟ್ಯೂಷನ್ ಹಕ್ಕುಗಳಿಗಾಗಿ ಮಾತ್ರ ನಾವು ಇದನ್ನ ಒಳ ಮೀಸಲಾತಿಗಾಗಿ ಹೋರಾಟ ಮಾಡ್ತಾ ಇರೋದು ಅಂತ ನಾನು ನಿಮ್ಮ ಮೂಲಕ ಹೇಳ್ತಾ ಇದ್ದೀನಿ. ಓಕೆ, ಈಗ ನೀವು ಹೇಳ್ತಾ ಇದ್ರಲ್ವಾ ಎಲ್ಲರಿಗೂ ಅವಕಾಶಗಳು ಸಿಗಬೇಕು ಅಂತ ಹೇಳಿ. ಹಾಗಾದ್ರೆ ಈಗಾಗಲೇ ಇರುವಂತಹ 15% ಬಗ್ಗೆ ಮಾತನಾಡೋಣ. ಈಗಾಗಲೇ 15% ಮೀಸಲಾತಿ ಇದೆ. ಈ ಮೀಸಲಾತಿಯಲ್ಲಿ ಯಾರು ಹೆಚ್ಚು ಶೇರನ್ನು ಪಡ್ಕೋತಾ ಇದ್ದಾರೆ ಅನ್ನುವಂಥ ಆರೋಪ ನಿಮ್ಮದು. ಯಾಕೆ ಈ ಮಾದಿಗ ಸಮುದಾಯಕ್ಕೆ ಹೆಚ್ಚು ಶೇರ್ ಸಿಗ್ತಾ ಇಲ್ವಾ? ಖಂಡಿತವಾಗ್ಲೂ ಇದು ಸತ್ಯವಾದ ಮಾತು. ಯಾಕೆಂದರೆ ಅವಕಾಶ ವಂಚಿತರಿಗೆ ಈಗ ಅವರಿಗೆ ಒಂದು ಹಳ್ಳಿನಲ್ಲಿ ಆಗಿರ್ಬೋದು ಅವ್ರಿಗೆ ಮಾರ್ಗದರ್ಶನ ಕೊಡೋರು ಕಡಿಮೆ ಇದ್ದಾರೆ. ಅವರು ಉಳುವವನೇ ಭೂಮಿ ಒಡೆಯ ಅಂತ ಇವಾಗ ಸಮುದಾಯಗಳು ಅವರು ಏನು ಹೇಳ್ತಾ ಇದ್ದಾರೆ, ನಮಗೆ ಅದು ಇದು ಅನ್ನೋ ಭಾವನೆಗಳೇ ಇಲ್ಲ. ಇಲ್ಲಿ ಜನಸಂಖ್ಯಾನುಸಾರವಾಗಿ ಎಲ್ಲ ವರದಿಗಳಂತೆ ಇವಾಗ ಮಾಧುಸ್ವಾಮಿ ವರದಿ ಆಗಿರ್ಬೋದು, ನಾಗಮೋಹನ್ ದಾಸ್ ವರದಿ ಆಗಿರ್ಬೋದು, ಅದಕ್ಕಿಂತ ಮುಂಚೆ ಇನ್ನೊಂದು ವರದಿ ಬಂದಿತ್ತು. ಆ ವರದಿಗಳು ಸಹ ಏನು ತಪ್ಪಾಗಿದ್ದಾವ, ಅದನ್ನೆಲ್ಲ ಮಾಡಿರೋದು ಸರ್ಕಾರನೇ ಮಾಡಿರೋದು. ಯಾವುದೇ ಒಂದು ಸಮುದಾಯಕ್ಕೆ ಸೀಮಿತವಾಗಿ ಅದನ್ನು ಮಾಡಿಲ್ಲ. ಇದು ಸರ್ಕಾರನೇ ಜನಗಣತಿ ಮಾಡಿರೋದು. ಅಂದರೆ ನೀವು ಹೇಳ್ತಾ ಇರೋದು ರೀತಿ ನೋಡಿದ್ರೆ ಈಗ ಜನರೇ ಮಾಡಿರ್ತಕ್ಕಂಥ ಉದ್ದೇಶಪೂರ್ವಕವಾಗಿ ಮಾಡಿದ್ದಾರೆ ಅನ್ನೋದು ತಪ್ಪಿದೆ. ಅದು ಸರ್ಕಾರನೇ ರಚನೆ ಮಾಡಿರ್ತಕ್ಕಂತಹ ಆಯೋಗ ಸರ್ಕಾರದ ನಿಯಮಾವಳಿ ಪ್ರಕಾರವಾಗಿ ಅದನ್ನು ಅಂಕಿ ಅಂಶದ ಪ್ರಕಾರವಾಗಿ ಜನಗಣತಿ ಮಾಡಿರೋದು. ನೀವು ಎಷ್ಟರ ಮಟ್ಟಿಗೆ ತಪ್ಪು ಅಂತ ಹೇಳ್ತೀರಾ? ಜನಸಂಖ್ಯೆ ಅನುಸಾರವಾಗಿ ಎಲ್ಲರನ್ನು ಒಟ್ಟಿಗೆ ಸೇರಿಸ್ಕೊಂಡು ಎಡ ಬಲ ಏನಿರ್ಬೋದು, ಈಗ ಬೇರೆ ಬೇರೆ ಸಮುದಾಯಗಳಿದ್ದಾವೆ, ಜನಸಂಖ್ಯೆ ಅನುಸಾರವಾಗಿ ಎಲ್ಲರೂ ಹಂಚಿ ತಿನ್ನುವ ಸ್ವಭಾವ ಬಂದರೆ ಖಂಡಿತವಾಗ್ಲೂ ಇದನ್ನು ಒಪ್ಕೊಳ್ಳೋಂಥ ವಿಷಯ. ಆಯ್ತು, ಈಗ ಮೇಲ್ನೋಟಕ್ಕೆ 15% ಈಗ ಹಂಚಿಕೆ ಮಾಡಿರುವಂಥದ್ದು 6+6+5 ಕೊಟ್ಟಿದ್ದಾರೆ. ಹೌದು, ಓಕೆ ಅಲ್ವಾ? ಹಾಗಾದ್ರೆ ಇದರಲ್ಲಿ ಯಾಕೆ ವಿರೋಧ ಮಾಡ್ತಾ ಇದ್ದಾರೆ ಅಂತ ನಿಮ್ಗೆ ಅನಿಸ್ತಾ ಇದೆ? ಈಗ ವಿರೋಧ ಮಾಡ್ತಾ ಇರೋದು 6%, 5% ಆಗಿ ಬಂದಿರೋದು ಅದನ್ನ ಎಲ್ಲರೂ ಒಪ್ಕೊಂಡಿದ್ರು. ನಾನು ಒಂದು ಒಳ ಮೀಸಲಾತಿಯ ಹೋರಾಟಗಾರ್ತಿಯಾಗಿ ನಾನು ಹೇಳ್ತಾ ಇರೋದು, ಇದೇ ಜ್ಞಾನ ಪ್ರಕಾಶ ಸ್ವಾಮೀಜಿ ಆಗಿರ್ಬೋದು, ಇದೇ ನಮ್ಮ ಪರಮೇಶ್ವರ್ ಸರ್ ಆಗಿರ್ಬೋದು, ಫ್ರೀಡಂ ಪಾರ್ಕ್ ಬಂದು ಖುದ್ದಾಗಿ ಅವರೇ ಮಾತಾಡಿದ್ದಾರೆ. ಎಲ್ಲರೂ ಒಳ ಮೀಸಲಾತಿ ಪರವಾಗಿ ಬಂದರು. ಯಾವಾಗ ಪ್ರವರ್ಗ ಎ, ಪ್ರವರ್ಗ ಬಿ, ಪ್ರವರ್ಗ ಸಿ ಅಂತ ಬಂತು, ಆ ಟೈಮಲ್ಲಿ ಪ್ರವರ್ಗ ಏನಲ್ಲಿ ನಮಗೆ ಬರಬೇಕು ಅನ್ನೋ ಒಂದು ಹೆಚ್ಚಾಗಿ ತಿಂದವರು ಸಹ ಪ್ರವರ್ಗ ಏನಲ್ಲಿ ಬರಬೇಕು ಅನ್ನೋ ಉದ್ದೇಶ ಅದನ್ನು ಸರಿ ಮಾಡಬೇಕು ಅನ್ನೋ ಉದ್ದೇಶದಿಂದ ಇವರು ಕಿತ್ತಾಡ್ತಿದ್ದಾರೆ ವಿನಃ ಎಲ್ಲರೂ ಕೂತ್ಕೊಂಡು ಬಗೆಹರಿಸಿದ್ರೆ ಸಂವಿಧಾನಾತ್ಮಕವಾಗಿ ಎಲ್ಲರಿಗೂ, ಬಡ ಜನರಿಗೂ ಮತ್ತು ಕೂಲಿ ಕಾರ್ಮಿಕರಿಗಾಗಿರ್ಬೋದು, ಮತ್ತು ನಮ್ಮ ಗುಡಿಸಲಲ್ಲಿ ಇರ್ತಕ್ಕಂಥ ಅಲೆಮಾರಿ ಜನಾಂಗಕ್ಕೂ ಇದು ನ್ಯಾಯ ಸಿಗುತ್ತೆ. ಒಳ ಮೀಸಲಾತಿ ಒಂದು ಸಮುದಾಯಕ್ಕೆ ಮಾತ್ರ ಅಲ್ಲ, 101 ಜಾತಿಗಳಿಗೂ ಇದು ನ್ಯಾಯ ಸಿಗುತ್ತೆ. ಇದರಲ್ಲಿ ನೀವು ಹೇಳ್ತಾ ಇದ್ರಿ ಡಾಕ್ಟರ್ ಜಿ ಪರಮೇಶ್ವರ ರಾಹದಿಯವರಾಗಿ ಹೋರಾಟಕ್ಕೆ ಬಂದು ಸಪೋರ್ಟ್ ಮಾಡೋದು ಅಂತ ಹೇಳಿ. ಹೌದು, ಬಟ್ ಪ್ರಾಕ್ಟಿಕಲ್ ಆಗಿ ನೋಡೋದಾದ್ರೆ ಬಹಿರಂಗ ಸಭೆಗಳಲ್ಲಿ ಎಲ್ಲರೂ ಕೂಡ ಒಳ ಮೀಸಲಾತಿ ಪರವಾಗಿದ್ದೀವಿ ಅಂತ ಹೇಳ್ತಾ ಇರುವಂಥದ್ದು, ಮತ್ತೆ ವಿಶೇಷ ಕ್ಯಾಬಿನೆಟ್ನಲ್ಲಿ 6+6+5 ಕೂಡ ಒಪ್ಕೊಂಡಿರುವಂತಹ ನಾಯಕರು ಈಗ ಯಾಕೆ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ? ಈಗ ಯಾಕೆ ಸಮುದಾಯಗಳನ್ನು ಎತ್ತುಕಟ್ಟುವಂತ ಕೆಲಸ ಮಾಡ್ತಾ ಇದ್ದಾರೆ? ಎತ್ತುಕಟ್ತಾ ಇರುವಂತ ಕೆಲಸ ಯಾಕೆ ಮಾಡ್ತಿದ್ದಾರೆ ಅಂತ ನಾನು ಹೇಳ್ತಾ ಇದ್ದೀನಿ. ಯಾಕಂದ್ರೆ ಈಗ ಆಯಾ ಸಮುದಾಯಗಳು ಹೋರಾಟ ಮಾಡ್ತಿದೆ ಅಂತ ಹೇಳಿದ್ರೆ ಅದಕ್ಕೆ ಬ್ಯಾಕ್ ಬೋನ್ ಆಗಿ ಸಪೋರ್ಟಿವ್ ಇರಲೇಬೇಕಾಗುತ್ತೆ. ಈಗ ರೈಟ್ ಸಮುದಾಯಗಳು ಹೋರಾಟ ಮಾಡುತ್ತೆ ಅಂತ ಹೇಳಿದ್ರೆ ಆ ರೈಟ್ ಸಮುದಾಯವನ್ನು ಪ್ರತಿನಿಧಿಸುವಂತ ನಾಯಕರ ಬೆಂಬಲ ಇದ್ದೇ ಇರುತ್ತೆ. ಈಗ ಮೊನ್ನೆ ಒಂದು ಆರೋಪ ಬಂದಿತ್ತು, ಮಾದಿಗ ಸಮುದಾಯ ವಿರೋಧ ವ್ಯಕ್ತಪಡಿಸ್ತಾ ಇದೆ, ಮಾದಿಗ ಸಮುದಾಯ ಹೋರಾಟ ಮಾಡ್ತಾ ಇದೆ ಅಂತ ಹೇಳಿದಾಗ ಮಂದಕೃಷ್ಣ ಮಾದಿಗ ಅವರನ್ನ ಕರೆಸಿದ್ದೇ ಎಚ್ ಮುನಿಯಪ್ಪನವರು ಅಂತ ಆರೋಪ ಬಂತು. ಖಂಡಿತವಾಗ್ಲೂ ಕೆ.ಎಚ್. ಮುನಿಯಪ್ಪ ಅವರು ಅದಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ. ಸಮುದಾಯದ ಪರವಾಗಿ ಒಂದು ದೇಶದ ಒಂದು ದೊಡ್ಡ ವ್ಯಕ್ತಿಯಾಗಿ ಮತ್ತು ನಾಯಕತ್ವದ ಗುಣಗಳಿರ್ತಕ್ಕಂಥ ಮಂದಕೃಷ್ಣ ಮಾದಿಗ ಅವರು ಅಲ್ಲಿ ಬೇರೆ ಸ್ಟೇಟ್ಗಳಲ್ಲಿ ಇವಾಗ ಆಯೋಗ ಏನು ರಚನೆ ಆಗಿದೆ, ಕರ್ನಾಟಕದಲ್ಲಿ ಯಾಕೆ ಆಗ್ತಾ ಇಲ್ಲ ಒಂದು ಇದರಿಂದ ಅವರು ಬಂದಿದ್ದಾರೆ, ವಾಲಂಟಿಯರಾಗಿ ಬಂದಿದ್ದಾರೆ ವಿನಃ ಯಾರೂ ಅವ್ರನ್ನ ವೈಯಕ್ತಿಕವಾಗಿ ಯಾರೂ ಕರೆಸಿಲ್ಲ. ಯಾಕಂದ್ರೆ ನಾನು ಒಂದು ಒಳ ಮೀಸಲಾದ ಹೋರಾಟಗಾರ್ತಿಯಾಗಿ ನಾನು ಹೇಳ್ತಾ ಇರೋದು, ವಾಲಂಟಿಯರಾಗಿ ಎಲ್ಲರೂ ಬಂದಿದ್ದಾರೆ. 40 ವರ್ಷಗಳ ಹೋರಾಟದ ಒಂದು ಪ್ರತಿಫಲಕ್ಕೆ ನೀವು ಸರ್ಕಾರ ಒಪ್ಪಿಗೆ ಕೊಡಲಿಲ್ಲ, ಕೇವಲ ಒಂದು 3 ಸಾರಿ ಬಂದು ನೀವು ಅವ್ರಿಗೆ ಮನ್ನಣೆ ಕೊಡ್ತೀರಾ, ಇದೆಷ್ಟರ ಮಟ್ಟಿಗೆ ಸರಿ ಇದೆ ಅಂತ ನಾವು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಪ್ರಶ್ನೆ ಮಾಡ್ಬೋದು. ಈಗ ಸಮಾಜ ಕಲ್ಯಾಣ ಇಲಾಖೆ ಸಚಿವರು ಅವರೇ ಆಗಿದ್ದಾರೆ. ಯಾಕೆ ಸಮಾಜದ ಒಂದು ಪ್ರತಿನಿಧಿಗೆ ಒಂದೇ ಸಮಾಜಕ್ಕೆ ಸೀಮಿತನ ಸಮಾಜ ಕಲ್ಯಾಣ ಇಲಾಖೆ ಸಚಿವರು? ಇಡೀ ಒಂದು 101 ಜಾತಿ ಅಲ್ಲ, SC ST ಸಮುದಾಯಗಳು ಎಲ್ಲರಿಗೂ ಸಮಾನವಾಗಿ ನೋಡಬೇಕಾಗಿರ್ತಕ್ಕಂಥ ಒಂದು ಪ್ರಾತಿನಿಧ್ಯನ ಅವ್ರು ಪಡ್ಕೊಂಡಿದ್ದಾರಲ್ಲ. ನಾನು ಯಾವುದು ಹೋರಾಟಕ್ಕೆ ಸೀಮಿತನಾಗಿಲ್ಲ, ನಾನು ಯಾವುದೇ ಇದಕ್ಕೆ ಹೇಳಿಲ್ಲ,
ನನಗೆ ಅದಕ್ಕೂ ಗೊತ್ತಿಲ್ಲ, ನನಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಹೇಳೋದು ಎಷ್ಟರ ಮಟ್ಟಿಗೆ ಸರಿ ಇದೆ? ಸಮಾಜ ಕಲ್ಯಾಣ ಇಲಾಖೆಯ ಸಚಿವರಾಗಿ ಸಮಾಜವನ್ನು ಒಂದು ಉನ್ನತವಾಗಿ ಒಟ್ಟಿಗೆ ತಗೊಂಡೋಗ್ತಕ್ಕಂಥ ಜವಾಬ್ದಾರಿಯುತವಾದ ಕೆಲಸವನ್ನು ನಮ್ಮ ಸಮಾಜ ಕಲ್ಯಾಣ ಇಲಾಖೆ ಸಚಿವರು ಮಾಡಬೇಕಿತ್ತು. ಅದನ್ನು ಹಾಗಾದ್ರೆ ಈಗ ಮಾಡ್ತಾ ಇಲ್ಲ ಅಂತ ಆರೋಪ ನಿಮ್ದು. ಹೌದು. ಯಾಕೆ ಹೇಳ್ತಾ ಇದ್ರ ಮಾಡ್ತಾ ಇಲ್ಲ ಅಂತ ಹೇಳಿ? ಖಂಡಿತವಾಗ್ಲೂ ಅವ್ರು ಕಿಂಗ್ ಪಿನ್ ಆಗಿದ್ದಾರೆ. ಹಿಂದೆಗಡೆ ಇದ್ದು ಎಲ್ಲರ ಕೈಲಿ ಮಾಡಿಸ್ತಾ ಇದ್ದಾರೆ. ಜನಾಂಗವನ್ನು ಎತ್ತಿಕಟ್ಟತಕ್ಕಂಥ ಕೆಲಸ ಸಮಾಜ ಕಲ್ಯಾಣ ಇಲಾಖೆ ಸಚಿವರು ಮಾಡ್ತಾ ಇದ್ದಾರೆ. ಏನ್ ಉದ್ದೇಶ ಇರ್ಬೋದು ಅವ್ರದ್ದು? ಅವರ ಉದ್ದೇಶ ಇವಾಗ ನೋಡಿ 6% ಎಲ್ಲದನ್ನೂ ಸೇರಿಸಿ ಈಗ 5% ಏನಿದೆಯಲ್ಲ, ಒಂದೇ ಸಮುದಾಯ 2 ಸಮುದಾಯಗಳೇ ತಿಂತಾ ಇದ್ರು. ಈಗ ಅವ್ರವ್ರ ಪಾಲು ಅವ್ರವ್ರು ಕೊಟ್ಟು ಬಿಟ್ರೆ, ಪರ್ಟಿಕ್ಯುಲರ್ ಆಗಿ ಹೇಳೋದಾದ್ರೆ ಯಾವ ಸಮುದಾಯ ಇಷ್ಟು ವರ್ಷ ಶೇರ್ ಅನ್ನು ಪಡ್ಕೋತಾ ಇತ್ತು? ಈಗ ಲಂಬಾಣಿ, ಬೋವಿ ಸಮಾಜದವರಾಗಿರ್ಬೋದು, ಕೊರಮ, ಕೊರಚ ಎಲ್ಲರೂ ಇದ್ದಾರೆ. ನಮ್ಮ ಬಲಗೈ ಸಮುದಾಯದವರು ಎಲ್ಲ ಸಹೋದರ ಸಂಬಂಧಿಗಳಿಗೆ ನಾವು ಯಾರನ್ನು ದ್ವೇಷ ಮಾಡ್ತಿಲ್ಲ. ಅದು ಇವಾಗ 2011 ಜನಗಣತಿಯಂತೆ 15% ಏನು ಕೊಟ್ಟಿದ್ದಾರೋ ಅದರಂತೆ ಒಟ್ಟಿಗೆ ಕೂತ್ಕೊಂಡು ಬಗೆಹರಿಸಿಕೊಂಡು ಅವ್ರದ್ದು ಪಾಲು ಅವ್ರಿಗೆ ಕೊಟ್ರೆ ನಿಜವಾಗ್ಲೂ ಅಹಿಂದ ಸರ್ಕಾರ ಅಂತ ನಾವು ಸಿದ್ದರಾಮಯ್ಯ ಸರ್ಕಾರವ್ರನ್ನ ಏನು ಹೇಳ್ತಾ ಇದ್ದೀವಿ, ನಿಜವಾಗ್ಲೂ ಅವ್ರಿಗೆ ನಾವು ಗೌರವಿಸ್ತಕ್ಕಂಥ ಕೆಲಸ ನಾವು ಮಾಡ್ಬೋದಾಗಿತ್ತು. ಏಕ್ದಮ್ ನೀವು ಸಡನ್ನಾಗಿ ನೀವು ಸೆಷನ್ನ ಮುಂದೂಡ್ಬಿಟ್ಟು ಲಾಸ್ಟ್ ದಿನ ಇಟ್ಕೊಂಡಿರೋದೇ ಮೊದಲನೇ ತಪ್ಪು. ಫಸ್ಟ್ ಆಫ್ ಆಲ್ ಇಂಥ ಒಂದು ಸೂಕ್ಷ್ಮ ಒಂದು ವಿಚಾರ ಇದು. ಆಮೇಲೆ ಯಾರು ಆಪೋಸಿಟ್ ಮಾಡ್ತಾರೆ, ಎಷ್ಟು ದಿನಗಳಿಂದ ಏನಾಗಿದೆ, ಬಹುಸಂಖ್ಯಾತ ಜನರು ಯಾರ್ಯಾರು ಇದ್ದಾರೆ, ಎಷ್ಟು ಜನಸಂಖ್ಯಾನುಸಾರವಾಗಿ ಇಡೀ ರಾಜ್ಯದಲ್ಲಿ ಜನಸಂಖ್ಯೆ ಇದೆ ಅಂತ ಪ್ರತಿಯೊಬ್ಬರಿಗೂ ಗೊತ್ತಿದೆ. ಎಲ್ಲ ಕ್ಷೇತ್ರದಲ್ಲೂ ಕಾಂಗ್ರೆಸ್ ಪಕ್ಷ ಇದೆ, ಎಲ್ಲ ಕ್ಷೇತ್ರದಲ್ಲೂ BJP ಪಕ್ಷ ಇದೆ, ಎಲ್ಲ ಕ್ಷೇತ್ರಗಳಲ್ಲೂ MLAಗಳಿದ್ದಾರೆ. ಸೊ ಅವರ ರಾಜಕೀಯ ಪ್ರಾತಿನಿಧ್ಯಗಳಿಗೋಸ್ಕರ ಅವರ ಸೀಟನ್ನು ಭದ್ರಪಡಿಸ್ಕೋಸ್ಕರವಾಗಿ ಜನಗಳನ್ನು ಎತ್ತುಕಟ್ಟಿ ಅವರ ಸೀಟನ್ನು ಭದ್ರಪಡಿಸ್ಕೊಂಡು ಜನಗಳಿಗೆ ಈ ಥರ ಚೀಮಾರಿ ಬಿಡೋದು ಎಷ್ಟು ಮಟ್ಟಿಗೆ ಸರಿ ಇದೆ ಈ ಸರ್ಕಾರಕ್ಕೆ ಅಂತ.